ಈ ದಿನದ ಕಾರ್ಯಕ್ರಮದ ಉದ್ಘಾಟಕರು ಈಗಷ್ಟೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಅಮೂಲ್ಯವಾದಂಥ ವಿವೇಕಾನಂದರ ಸಂದೇಶಗಳನ್ನು ರವಾನಿಸಿ ತಮಗೆ ಮಂದಟ್ಟು ಮಾಡಿಕೊಟ್ಟಂಥ ನಮ್ಮ ಗೌರವಾನ್ವಿತ ಅಪರ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ರೋಹಿಣಿ ಮೇಡಮ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ದಕ್ಷ ಆಡಳಿತಗಾರರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ರಾಮಚಂದ್ರ ಪ್ರಸಾದ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈಗಷ್ಟೇ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ವಕೀಲರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರೇ, ಮತ್ತವರು ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಸೋಮೇಶ್ ಅವರೇ, ನಮ್ಮ ವಕೀಲ ಮಿತ್ರರಾಗಿರ್ತಕ್ಕಂಥ ದಯಾನಂದ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಯುವಕರೇ, ವಿದ್ಯಾರ್ಥಿಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ನಮ್ಮ ಅಪ್ಪಾಜಿ ಗೌಡ್ರೆ, ಪ್ರಕಾಶ್ ಅಣ್ಣವರೇ, ಸುಕುಮಾರ್ ಅವರೇ, ಈಗಷ್ಟೇ ಉದ್ಘಾಟನಾ ಭಾಷಣದಲ್ಲಿ ಈ ದಿನದ ಒಂದು ಸ್ವಾರಸ್ಯ ಏನು ಆಶಯಗಳನ್ನು ವಿವೇಕಾನಂದರು ಹೊಂದಿದ್ರು, ಅದನ್ನು ಯಾವ ರೀತಿ ನಾವು ಅದನ್ನು ಫಲಶ್ರುತ ಮಾಡಬೇಕು ಅಂತಕ್ಕಂಥದ್ದನ್ನು ಸಾಹೇಬ್ರು ಈಗಾಗಲೇ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಕೂಡ ಬಹಳ ಸೂಕ್ಷ್ಮವಾಗಿ ಯುವಕರಿಗೆ ತಿಳಿಸಿದ್ದಾರೆ. ಅದು ಕೆಲವಾರು ಮಾತುಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಬಹುಶಃ ನಾವೆಲ್ಲರೂ ಕೂಡ ಮಾತಾಡುವಾಗ ಹೇಳ್ತೀವಿ, ಸಾಮಾನ್ಯವಾಗಿ ಹೇಳ್ತಾ ಇದ್ದೀವಿ, ಎಷ್ಟು ದಿನ ಹುಟ್ಟಿದ್ದೀವಿ ಅನ್ನೋದಲ್ಲ, ಇದ್ದಷ್ಟು ದಿವಸ ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ನಾವು ಮಾತಾಡ್ತೀವಿ. ಅದಕ್ಕೇನಾದರೂ ಒಂದು ಅರ್ಥ ಕಲ್ಪಿಸ್ಬೇಕಾದ್ರೆ ಅದಕ್ಕೊಂದು ಅರ್ಥ ಯಾರು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ. ಅವರು ಬದುಕಿದ್ದು ಕೆಲವೇ ವರ್ಷಗಳ ಮಾತ್ರ, ಅತಿ ಚಿಕ್ಕ ವಯಸ್ಸಲ್ಲೇ ಸಾವನ್ನಪ್ತಾರೆ. ಇದ್ದಂಥ ದಿನಗಳಲ್ಲಿ ಒಂದು ಅದ್ಭುತವಾದಂಥ ಒಂದು ಇತಿಹಾಸವನ್ನ, ಅದ್ಭುತವಾದಂಥ ಒಂದು ಸಂದೇಶಗಳನ್ನ ಈ ಸಮಾಜಕ್ಕೆ ಕೊಟ್ಟು ಹೋದಂಥವರು ಸ್ವಾಮಿ ವಿವೇಕಾನಂದ. ಯಾಕೆ ಇವತ್ತು ಯುವ ದಿನಾಚರಣೆಯನ್ನ ವಿಶೇಷವಾಗಿ ನಮ್ಮ ಯುವಕರಿಗೆ ಮೀಸಲಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ತಮ್ಮ ಬದುಕಿದ್ದಂಥ ಕಾಲದಲ್ಲಿ ಅವ್ರಿಗೆ ಅಪಾರವಾದಂಥ ಒಂದು ನಂಬಿಕೆ ಇದ್ದಿದ್ದು ಯುವಕರ ಮೇಲೆ. ಯುವಶಕ್ತಿ ಮನಸ್ಸು ಮಾಡಿದ್ರೆ ಸಮಾಜದ ಏನ್ ಬೇಕಾದ್ರೂ ಮಾಡಬಲ್ಲರು ಅಂತಕ್ಕಂಥ ಒಂದು ಪರಿಪೂರ್ಣವಾದಂಥ ನಂಬಿಕೆ ಸ್ವಾಮಿ ವಿವೇಕಾನಂದರಿಗೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಸಂದೇಶ ಕೊಟ್ಟರು. ಯಾವುದೇ ಪ್ರಪಂಚದ ಯಾವುದೇ ನಾಗರಿಕ ಸಮಾಜ ಯುವಕರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಯುವಕರ ಒಂದು ಶಕ್ತಿಯನ್ನು ಬಳಸ್ಕೊಳ್ಳಿ. ಯಾವ ಕ್ಷಣ ನೀವು ಯುವಕರನ್ನ ಕಡೆಗಣಿಸ್ತಿರೋ, ಯಾವ ಕ್ಷಣ ಯುವಕರನ್ನು ನೀವು ನಿರ್ಲಕ್ಷಿಸ್ತಿರೋ, ಆ ಸಮಾಜಕ್ಕೆ ಗಂಡಾಂತರ ತಪ್ಪಿದ್ದಲ್ಲ. ಇದು ಪರಿಪೂರ್ಣವಾದಂಥ ಒಂದು ಸಂದೇಶವನ್ನ ಸ್ವಾಮಿ ವಿವೇಕಾನಂದರು ಪ್ರಪಂಚದ ಎಲ್ಲಾ ಸಮೂಹಗಳಿಗೆ ಕೊಟ್ಟಂತವ್ರು. ಯಾಕಂದ್ರೆ ಸ್ವಾಮಿ ವಿವೇಕಾನಂದರ ಒಂದು ಇತಿಹಾಸಗಳನ್ನ ನಾವು ಮೆಲುಕು ಹಾಕಿ ಹೋಗ್ತಾ ಇದ್ರೆ ಯಥೇಚ್ಛವಾದಂಥ ಸಂದೇಶಗಳು ಅವರು ಕೊಟ್ಟಿದ್ದು ಯುವ ಜನಾಂಗಕ್ಕೆ. ಅವರು ಮೊಟ್ಟ ಮೊದಲನೇದಾಗಿ ಯುವಕರಿಗೆ ಕೊಟ್ಟಂತ ಸಂದೇಶ ಏನು ಅಂತ ಹೇಳಿದ್ರೆ, ಮೊದಲು ಇಂದು ಏನು ಮಕ್ಕಳಾಗಿರ್ತಕ್ಕಂಥ ನೀವು ಈ ದೇಶದ ಸತ್ಪ್ರಜೆಗಳಾಗಿ ಬಾಳ್ತಕ್ಕಂಥವ್ರು, ನಿಮ್ಮಲ್ಲಿ ಒಂದು ನಿರ್ದಿಷ್ಟವಾದಂಥ ಗುರಿ ಇರಬೇಕು. ಯುವಕರು ಗುರಿಯನ್ನ ಮೈಗೂಡಿಸ್ಕೋಬೇಕು. ಮೈಗೂಡಿಸ್ಕೊಂಡು ಬದುಕಿದಾಗ ಮಾತ್ರ ಆ ಒಂದು ಜೀವನಕ್ಕೆ ಅರ್ಥ ಇರ್ತದೆ. ಒಂದು ಸದೃಢವಾದಂಥ ಒಂದು ದೇಶವನ್ನು ಕಟ್ಟಬಹುದು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಹೊಂದಿದಂಥವ್ರು ಸ್ವಾಮಿ ವಿವೇಕಾನಂದ. ಅದಕ್ಕೆ ಅವರು ಹೇಳಿದ್ರು, ಅರೈಸ್ ಅವೇಕ್, ಸ್ಟಾಪ್ ನಾಟ್, ಸ್ಟಿಲ್ ಯುವರ್ ರೀಚ್ ಯುವರ್ ಗೋಲ್ ಅಂತ. ಎದ್ದೇಳಿ, ಎಚ್ಚರಗೊಳ್ಳಿ, ನಿನ್ನ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಯುವಕರು ಕೊಟ್ಟಿದ್ದ ಅವ್ರ ಸಂದೇಶ. ಸೊ ನೀವು ನಿಮ್ಮ ಗುರಿಯನ್ನು ಮುಟ್ಟುವ ತನಕ ನಿಲ್ಲಬೇಡಿ, ನಿಮ್ಮ ಪ್ರಯತ್ನಗಳು ನಿರಂತರವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ರವಾನಿಸಿದ್ರು ಸ್ವಾಮಿ ವಿವೇಕಾನಂದ. ಅದಕ್ಕೆ ಗುರಿ ಯಾಕೆ, ಗುರಿ ಅನ್ನೋದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತಾರೆ ಸ್ವಾಮಿ ವಿವೇಕಾನಂದರು ತಮ್ಮ ಜೀವಿತ ಕಾಲದಲ್ಲಿ ಅಂತ ಹೇಳಿದ್ರೆ, ಅವರೊಂದ್ ಕಡೆ ಹೇಳ್ತಾರೆ, ದುಡ್ಡಿಲ್ಲದವನು ಬಡವನಲ್ಲ. ಅವ್ರು ಹೇಳ್ತಾರೆ, ದುಡ್ಡಿಲ್ಲದವನು ಬಡವನಲ್ಲ, ಯಾರು ಜೀವನದಲ್ಲಿ ಗುರಿ ಇಲ್ಲದೋ ಬರುತ್ತಾನೋ ಅವನೇ ಸಮಾಜದ ಕಟ್ಟ ಕಡೆಯ ಬಡವ ಅಂತ. ಅಂದ್ರೆ ಮನುಷ್ಯರಾಗಿ ಹುಟ್ಟಿರ್ತಕ್ಕಂಥ ನಾವು, ಅದರಲ್ಲಿ ಯುವ ಜನಾಂಗ ಏನಿದ್ದೀರಿ, ನಿಮ್ಮಲ್ಲಿ ನಿರ್ದಿಷ್ಟವಾದಂಥ ಒಂದು ಗುರಿಯನ್ನು ಇಟ್ಕೊಂಡು ನೀವು ಮುಂದೆ ಸಾಗಿದಾಗ ಮಾತ್ರ ನಿಮ್ಮ ಜೀವನ ಒಂದು ಪರಿಪೂರ್ಣವಾದಂಥ ಒಂದು ಜೀವನವನ್ನ ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಸಂದೇಶವನ್ನ
ರವಾನಿಸಿದಂಥವ್ರು ಸ್ವಾಮಿ ವಿವೇಕಾನಂದ. ಸೊ ಹಾಗಾಗಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಹೇಳಿದ್ರು, ನಾವು ನಿರ್ದಿಷ್ಟವಾದಂತ ಒಂದು ಗುರಿಯನ್ನ ಮುಟ್ಟಬೇಕಾದ್ರೆ ನಮ್ಮ ಪ್ರಯತ್ನಗಳು ನಿರಂತರವಾಗಿರ್ಬೇಕು ಅಂತ ಹೇಳಿದ್ರು. ನಾವೇನು ಸಾಧನೆ ಮಾಡಬೇಕು ಅಂತ ಇದೀವಿ, ಆ ಸಾಧನೆಗಳನ್ನ ನಾವು ಸರಿಯಾದ ಸಕ್ರಮವಾಗಿ ಮುಟ್ಟಬೇಕಾದ್ರೆ ನಮ್ಮ ಪ್ರಯತ್ನಗಳು ನಿಲ್ಲಬಾರದು, ಅದು ನಿರಂತರವಾಗಿರ್ಬೇಕು ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದ. ಅದಕ್ಕೆ ಅವ್ರೊಂದ್ಸರಿ ಹೇಳ್ತಾರೆ, ಅವ್ರೊಂದ್ ಕಡೆ ವ್ಯಾಖ್ಯಾನಿಸ್ತಾರೆ, 10 ಬಾರಿ ಸೋತರೇನಂತೆ, ದುದಿಗೆಡಬೇಡ, ಇಟ್ಟಂತ ಹೆಜ್ಜೆಯನ್ನು ಹಿಂದಕ್ಕಿಡಬೇಡ. ಯಾಕಂದ್ರೆ ನಿನ್ನ 11ನೇ ಪ್ರಯತ್ನ ಫಲಿಸಿ ಅದು ವಿಶ್ವ ದಾಖಲೆಯನ್ನು ಮಾಡಬಹುದು, ಇತಿಹಾಸವನ್ನು ಸೃಷ್ಟಿಸಬಹುದು. ನಿನ್ನ 11ನೇ ಪ್ರಯತ್ನ ಅಂದ್ರೆ ಅದ ಅರ್ಥ ಅಂತಂದ್ರೆ 10 ಪ್ರಯತ್ನದಲ್ಲಿ ಸೋತಿದ್ದೀನಿ ಅಂತ ಹೇಳಿ ಧೃತಿಗೆಡಬೇಡ, ನೀನು 11ನೇ ಪ್ರಯತ್ನ ಮಾಡುವ ಅದನ್ನು ಫಲಿಸ್ತದೆ, ನೀನು ಅಂದ್ಕೊಂಡದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ರವಾನಿಸಿದವರು ಸ್ವಾಮಿ ವಿವೇಕಾನಂದ. ಅದಕ್ಕೆ ನಾನು ಯುವ ಜನತೆಯಲ್ಲ ನಾನು ಮನವಿ ಮಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ನಕಾರಾತ್ಮಕವಾಗಿ ಮಾತಾಡ್ತಿರ್ತೀವಿ ಯಾವಾಗ್ಲೂ. ನಮ್ಮ ತಂದೆ ತಾಯಿ ಏನ್ ಮಾಡಿದ್ರು, ನಮ್ಮ ಅಪ್ಪ ಏನ್ ಮಾಡಿದ್ರು, ನನ್ನ ಸ್ನೇಹಿತರು ನನ್ಗೆ ಏನ್ ಮಾಡಿದ್ರು, ಈ ಸಮಾಜ ನನ್ಗೆ ಏನ್ ಮಾಡ್ತು, ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತು ಅಂತ ಎಲ್ಲವೂ ಕೂಡ ಕೆಲವೊಮ್ಮೆ ನಕಾರಾತ್ಮಕವಾಗಿ ಮಾತಾಡ್ತೀವಿ. ತಂದೆ ತಾಯಿಗಳು ನಮ್ಗೆ ಜನ್ಮ ಕೊಟ್ಟಿದ್ದಾರೆ, ಶಿಕ್ಷಕರು ನಮ್ಗೆ ವಿದ್ಯೆ ಬೋಧಿಸಿದ್ದಾರೆ, ಬದುಕಲಿಕ್ಕೆ ದಾರಿ ತೋರಿಸಿದ್ದಾರೆ, ಎಲ್ಲರೂ ಒಂದಲ್ಲ ಒಂದು ರೀತಿ ನಮ್ಮ ಜೀವನದಲ್ಲಿ ಸಹಕಾರಿಯಾಗಿದ್ದಾರೆ. ಅದನ್ನು ನಾವು ಮರಿಬಾರ್ದು. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಹೇಳ್ತಾರೆ, ನಾವು ಇತರರನ್ನ ಪ್ರಶ್ನಿಸುವಾಗ ಮೊದಲು ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕು. ಇನ್ನೊಬ್ಬರ ನಾವು ವಿಮರ್ಶಿಸುವಾಗ ನಮ್ಮನ್ನು ನಾವು ವಿಮರ್ಶೆಗೆ ಒಳಪಡಿಸ್ಕೋಬೇಕು. ದೇಶ ನನಗೆ ಏನ್ ಮಾಡಿದೆ ಅನ್ನೋದ್ರ ಮೊದಲು ನಾನು ಈ ದೇಶಕ್ಕೆ ಏನ್ ಮಾಡಿದ್ದೀನಿ ಅಂತ ಒಂದು ಬಾರಿ ಯೋಚನೆ ಮಾಡು. ಅದಕ್ಕೆ ಅವ್ರು ಹೇಳಿದ್ರು, ಇನ್ನೊಬ್ಬರನ್ನು ವಿಮರ್ಶಿಸುವಾಗ, ಇನ್ನೊಬ್ಬರನ್ನು ಪ್ರಶ್ನಿಸುವಾಗ ನಮ್ಮನ್ನ ನಾವು ವಿಮರ್ಶೆಗೆ ಒಳಪಡಿಸ್ಕೋಬೇಕು. ನಾನ್ ಸರಿ ಇದ್ದೀನಾ ಇನ್ನೊಬ್ಬರನ್ನು ವಿಮರ್ಶೆ ಮಾಡ್ಲಿಕ್ಕೆ, ಮೊದಲು ನಾನು ಸರಿ ಹೋಗಿ ಇನ್ನೊಬ್ಬರನ್ನ ಸರಿಪಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ಬೇಕಂತಕ್ಕಂಥದ್ದನ್ನ ಸ್ವಾಮಿ ವಿವೇಕಾನಂದ ಈ ದೇಶಕ್ಕೆ ಕೊಟ್ಟಂತ ಒಂದು ಸಂದೇಶ. ಅದಕ್ಕೆ ನಾನು ಅವ್ರು ಹೇಳೋದಂತಂದ್ರೆ, ದೇಶ ನನ್ಗೆ ಏನ್ ಮಾಡಿದೆ, ದೇಶ ನನ್ಗೆ ಏನ್ ಮಾಡೋದು ಅನ್ನೋದು ಬೇಡ, ಮೊದಲು ನಾವು ದೇಶಕ್ಕೆ ಏನ್ ಮಾಡ್ಬೇಕು. ಈ ದೇಶದ ಸತ್ಪ್ರಜೆಗಳಾಗಿ ಬದುಕಿದೀವಿ, ಈ ಮಣ್ಣಲ್ಲಿ ಬದುಕ್ತಾ ಇದೀವಿ. ಈ ಮಣ್ಣಿನ ಒಂದು ಋಣ ತೀರಿಸ್ಕೋಬೇಕಾದ್ರೆ ಈ ದೇಶದ ಒಂದು ಕಟ್ಟೆ ಪ್ರಜೆಯಾಗಿ ನಾನು ಏನ್ ಮಾಡ್ಬೇಕಂತಕ್ಕಂಥ ಒಂದು ಚಿಂತನೆ ನಮ್ಮಲ್ಲಿ ಮೂಡಿಸ್ಕೊಂಡಾಗ ಮಾತ್ರ ನಮ್ಮ ಒಂದು ಪರಿಪೂರ್ಣವಾದಂತ ಒಂದು ಜೀವನವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ವಿಶೇಷವಾಗಿ ಯುವಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಈಗಾಗಲೇ ನಮ್ಮ ಅಧ್ಯಕ್ಷರು ಸೂಕ್ಷ್ಮವಾಗಿ ಹೇಳಿದ್ರು, ಇವತ್ತು ಯುವ ಪೀಳಿಗೆಯವರು ನೀವು ಮೌಲ್ಯಗಳನ್ನು ಜೀವನದಲ್ಲಿ ಬೆಳೆಸ್ಕೋಬೇಕು. ಬದುಕಿದ್ದೆಲ್ಲ ಬದುಕಲ್ಲ, ಬದುಕಿಗೆ ಒಂದು ಅರ್ಥ ಇದೆ. ಆ ಅರ್ಥಪೂರ್ಣವಾದಂಥ ಬದುಕನ್ನು ನಾವು ಕಂಡ್ಕೋಬೇಕಾದ್ರೆ ನಮಗೆ ಮೌಲ್ಯಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರುಗು, ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಕೇಳು ಅಂತ. ಅದಕ್ಕೆ ಮೌಲ್ಯಗಳನ್ನು ಕಳ್ಕೊಂಡ್ರೆ ನಮಗೂ ಜಂತುಗಳಿಗೆ ಯಾವ ಏನು ವ್ಯತ್ಯಾಸ ಇಲ್ಲ, ನಾವು ಜಂತುಗಳಿಗೆ ಸಮಾನ ಅಂತಕ್ಕಂಥದ್ದನ್ನ ಒಬ್ಬ ಹಿರಿಯರು ಅದನ್ನು ವ್ಯಾಖ್ಯಾನಿಸ್ತಾರೆ. ಯಾಕೆ ಮೌಲ್ಯಗಳ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ವಿಷಾದನೀಯ ಸಂಗತಿ ಈ ಸಮಾಜದ ನೋಡ್ತಕ್ಕಂಥದ್ದು ಒಂದು ಮೌಲ್ಯವನ್ನ, ಒಂದು ಭಾಗವನ್ನ ನೋಡಿದ್ರೆ, ಇವತ್ತು ತಂದೆ ತಾಯಿಗಳು ನಮ್ಗೆ ಜನ್ಮ ಕೊಡ್ತಾರೆ, ನಮಗೆ ವಿದ್ಯಾಭ್ಯಾಸ ಕೊಡ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನು ಲಾಲನೆ ಪಾಲನೆ ಮಾಡ್ತಾರೆ, ಎಲ್ಲವೂ ಆಸ್ತಿ ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ ತಂದೆ ತಾಯಿಗಳು. ಆದ್ರೆ ವೃದ್ಧಾಪ್ಯ ವಯಸ್ಸಿನಲ್ಲಿ ತಂದೆ ತಾಯಿಗಳು ನಾವೇನು ಕೊಡ್ತಾ ಇದ್ವಿ? ವೃದ್ಧಾಪ್ಯ ವಯಸ್ಸಲ್ಲಿ ಅವ್ರು ಕೇಳ್ತಕ್ಕಂಥದ್ದು ಎರಡೇ, ನಮ್ಮಿಂದ ಒಳ್ಳೆಯ ಒಂದು ಆರೈಕೆ, ನಮ್ಮಿಂದ ಒಂದು ಪ್ರೀತಿ ವಿಶ್ವಾಸ, ಎರಡನ್ನೇ ಅವ್ರು ಕೇಳ್ತಕ್ಕಂಥದ್ದು. ನಮ್ಮ ಹಣ ಕೇಳೋದಿಲ್ಲ, ನಮ್ಮ ಆಸ್ತಿ ಕೇಳೋದಿಲ್ಲ. ಆದ್ರೆ ಇವತ್ತು ಏನಾಗ್ತಾ ಇದೆ ಈ ದೇಶದಲ್ಲಿ, ವೃದ್ಧಾಪ್ತ ಏನು ರುದ್ರರನ್ನ ಎತ್ಕೊಂಡೋಗಿ ಇವರು ಇದಕ್ಕೆ ಬಿಡ್ತಕ್ಕಂಥದ್ದು, ವೃದ್ಧಾಶ್ರಮಗಳಿಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ನಾವು ಪ್ರೀತಿ ವಾತ್ಸಲ್ಯದಿಂದ ಕಂಡು ಅವರನ್ನ ಆರೈಕೆ ಮಾಡ್ಬೇಕಾಗ್ತಕ್ಕಂಥ ನಾವು ಅವರನ್ನು ಕರ್ಕೊಂಡೋಗಿ ವೃದ್ಧಾಶ್ರಮಗಳಿಗೆ ಬಿಡ್ತಾ ಇದೀವಿ. ನಮ್ಮ ಮೌಲ್ಯಗಳು ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ನಮ್ಮ ಮೌಲ್ಯಗಳು ಎಲ್ಲಿ ಹೋಗ್ತಾ ಇದೆ? ಯುವಕರಾಗಿರ್ತಕ್ಕಂಥ ನಿಮ್ಮಲ್ಲಿ ನಾನು ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ, ನಿಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ನಿಮ್ಗೆ ವಿದ್ಯೆ ಕೊಟ್ಟಂತ ಗುರುಗಳು, ಮತ್ತೆ ನಿಮ್ಮ ಸಮಾಜದಲ್ಲಿ ನಿಮ್ಮ ಬದುಕು ಬಾಳಕ್ಕೆ ಯಾರೇ ಸಹಾಯ ಆಗಿರಲಿ ಅವರ ಜೀವನದಲ್ಲಿ ಮರಿಬೇಡಿ ಅಂತ ಹೇಳ್ತಾ, ಕೊನೆಯದಾಗಿ ಈ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮುಖ್ಯವಾಗಿ ನಾವು ಮಾಡ್ಬೇಕಾಗ್ತಕ್ಕಂಥ ಒಂದು, ಈ ದೇಶದ ಸಂವಿಧಾನ ಏನ್ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದಂತ ಒಂದು ಭವ್ಯ ಸಂವಿಧಾನ ಏನಿದೆ ಅದನ್ನ ನಾವು ಗೌರವಿಸಬೇಕು. ಈ ದೇಶದ ಒಂದು ಕಾನೂನುಗಳನ್ನು ನಾವು ಗೌರವಿಸಬೇಕು.
ಭಾರತೀಯರಾದಂತ ನಾವು ನಮ್ಮ ಕಾನೂನುಗಳನ್ನ ನಾವು ಗೌರವಿಸಿಲ್ಲ ಅಂತ ಹೇಳಿದ್ರೆ ಇನ್ಯಾರು ನಮ್ಮ ಕಾನೂನುಗಳನ್ನು ಗೌರವಿಸ್ತಕ್ಕಂಥವ್ರು? ನಾವು ನಡೀತಕ್ಕಂಥ ಪ್ರತಿ ಅನುಕ್ಷಣವೂ ಕೂಡ ಕಾನೂನು ಒಂದಲ್ಲ ಒಂದು ರೀತಿ ನಾವು ಹಿಂಬಾಲಿಸ್ತಾ ಇರ್ತದೆ. ನಾವು ಎಲ್ಲೇ ತಪ್ಪು ಎಸಗಿದ್ರು ಕೂಡ ಆ ತಪ್ಪು ಎಸಗಿದಾಗ ನಾವು ಶಿಕ್ಷೆಗೆ ಗುರಿ ಆಗ್ತೀವಿ. ಅದಕ್ಕೆ ಮೊದಲು ಒಂದು ಪರಿಕಲ್ಪನೆ, ಒಂದು ಸಂಕಲ್ಪವನ್ನು ನಿಮ್ಮ ಮನಸ್ಸಿಗೆ ಬರಬೇಕು. ಏನು ನಮ್ಮ ಸಂವಿಧಾನದ ಅದಕ್ಕೆ ಗೌರವಿಸಬೇಕು, ಈ ದೇಶದ ಕಾನೂನುಗಳನ್ನು ಎತ್ತಿಡಬೇಕು. ಯಾಕೆ ಕಾನೂನಿನ ಬಗ್ಗೆ ನಾನು ಹೊತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಮೋಟಾರ್ ವೆಹಿಕಲ್ಸ್ ಆಕ್ಟ್ ಇದೆ. ಮೋಟಾರ್ ವೆಹಿಕಲ್ಸ್ ಆಕ್ಟ್ ಅಲ್ಲಿ ಏನಿದೆ, ಅಪ್ರಾಪ್ತ ವಯಸ್ಸಿನ ಮಕ್ಕಳು ಏನು ಮೋಟಾರ್ ವೆಹಿಕಲ್ಸ್ ಅನ್ನು ಚಾಲನೆ ಮಾಡಬಾರ್ದು ಅಂತಿದೆ. ಗೊತ್ತಿದ್ದು ನಾವು ಕೂಡ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಹುಡುಗ ಒಂದು ಮೋಟಾರ್ ವೆಹಿಕಲ್ ಚಾಲನೆ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಕಾನೂನು ಉಲ್ಲಂಘನೆ ಅಲ್ವಾ? ಇಂತಹ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸಗಳನ್ನ ಯಾವತ್ತೂ ಕೂಡ ಮಾಡಬೇಡಿ. ನೀವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ನಾವು ಹುಟ್ಟಿದ್ದೀವಿ, ನಮ್ಮಲ್ಲಿ ಒಂದು ಭಾವನೆ ಇರಬೇಕು. ಈ ದೇಶದ ಒಂದು ಋಣದಲ್ಲಿ ನಾವು ಇದ್ದೀವಿ, ಈ ದೇಶದ ಒಂದು ಮಣ್ಣಿನ ಒಂದು ಋಣದಲ್ಲಿದ್ದೀವಿ. ಈ ದೇಶಕ್ಕಾಗಿ ನಾನು ಏನಾದ್ರು ಮಾಡಬೇಕು, ಒಂದು ಸದೃಢ ಭಾರತವನ್ನು ಕಟ್ಟಬೇಕಂತಕ್ಕಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಸೇರಿ ಒಂದು ಸದೃಢವಾದಂತ ಒಂದು ಭಾರತವನ್ನು ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆಸಿ ಕೆಲವಾರು ಮಾತುಗಳನ್ನು ಹೇಳುವಂತ ಅವಕಾಶವನ್ನು ಕೊಟ್ಟಂತ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮನಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.